ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ರ್ಯಾಂಡಮ್ ಆಗಿ ಒಂದು ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ನಾವು ಡಿ ಡಿ ಹಿಲ್ಸ್ಗೆ ಹೊರಟಿದ್ವಿ. ಅದಕ್ಕೆ ಬಟ್ಟೆನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಟ್ರ್ಯಾಕ್ ಪ್ಯಾಂಟ್, ಟೀ ಶರ್ಟ್ ಹಾಗೆ ಸಾಕ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕ್ಯಾಪ್ ಇಟ್ಕೊಂಡಿದ್ದೀನಿ, ಸೇಫರ್ ಸೈಡ್ಗೆ ಬಿಸಿಲಿರುತ್ತೆ ಅಂತ. ಹಾಗೆ ಬ್ಯಾಗಲ್ಲಿ ವಾಟರ್ ಬಾಟಲ್ನೆಲ್ಲ ಕ್ಯಾರಿ ಮಾಡ್ಬೋದು ಅಂತ. ಆ್ಯಂಡ್ ಶೂಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಇವಾಗ. ಸೊ ಫೈನಲಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಡಿ ಡಿ ಹಿಲ್ಸ್. ತುಮಕೂರಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಡಿ ಡಿ ಹಿಲ್ಸ್ಗೆ. ಸಾಮಾನ್ಯ ಎಲ್ಲರೂ ಅಷ್ಟೇ ಸಂಡೇಸ್ ಹೋಗ್ತಾರೆ. ಆ್ಯಂಡ್ ಜೀಪ್ನ ವಾಶ್ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡು ತೊಗೊಂಬಂದಿದ್ದಾರೆ ನನ್ನ ಹಸ್ಬೆಂಡ್ಸು. ಈ ಒಂದು ಜೀಪಲ್ಲೇ ನಾವು ಹೋಗೋದು. ಒಂಥರ ಆಫ್ ರೋಡಿಂಗ್ ಆದಂಗೂ ಆಗುತ್ತೆ. ಆ್ಯಂಡ್ ನಾವು ಹೊರಟಿರೋದು ಇವಾಗ ಸುಮಾರು ಲೇಟಾಗಿ ಹೋಗಿದೆ. ಆ್ಯಕ್ಚುಲಿ ತುಂಬ ಬೇಗನೆ ಹೋಗಬೇಕು, 6:30 ಆಗೋಗಿದೆ. ಹಾಗಾಗಿ ಸನ್ರೈಸ್ ಆಗಿಬಿಟ್ಟಿದೆ. ತುಂಬ ಜನ ಏನು ಮಾಡ್ತಾರೆ, ಬೆಳಗ್ಗೆ ಬೇಗನೆ ಹೊರಡ್ತಾರೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಗಾಡಿನೆಲ್ಲ ಪಾರ್ಕ್ ಮಾಡಿ ಅಲ್ಲಿ ಟ್ರೆಕ್ ಮಾಡಿ ಸನ್ರೈಸ್ನ ಎಂಜಾಯ್ ಮಾಡ್ತಾರೆ. ಹಾಗೆ ಈವ್ನಿಂಗ್ ಟೈಮ್ ಹೋಗ್ತಾರೆ ಸನ್ಸೆಟ್ನ ಎಂಜಾಯ್ ಮಾಡೋದಕ್ಕೆ. ಆ್ಯಂಡ್ ನಾವು ಇವಾಗ ಔಟರ್ ರಿಂಗ್ ರೋಡಲ್ಲಿ ಇದ್ದೀವಿ. ಇಲ್ಲಿಂದ ಸೀದಾ ನಾವು ನಮ್ಮ ಫ್ರೆಂಡ್ಸ್ನ ಪಿಕ್ ಮಾಡಿಕೊಂಡು ಜೊತೆಗೆ ಡಿ ಡಿ ಹಿಲ್ಸಿಗೆ ಹೋಗೋ ಪ್ಲ್ಯಾನ್ ಇರೋದು. ಆ್ಯಂಡ್ ಆ್ಯಸ್ ಯೂಶ್ವಲ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ಮೇಲೆ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಮಾತಾಡಿಕೊಂಡು ಹೋಗೋದು ಅದಂತೂ ಮಾಮೂಲಿನೇ. ಸೊ ನೀವು ಎಲ್ಲ ಹೀಗೆ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ನೀವೇನಾದರೂ ತುಮಕೂರವರಾಗಿದ್ದರೆ ನೀವು ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಿದ್ದೀರಾ, ಹಾಗೆ ಡಿ ಡಿ ಹಿಲ್ಸಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಲೂ ಕಮೆಂಟ್ ಹಾಕಿ. ಸೊ ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆ. ಆ್ಯಂಡ್ ಸದ್ಯಕ್ಕೆ ನಾವಿವಾಗ ಜೀಪ್ನ ಪಾರ್ಕ್ ಮಾಡಿದ್ದೀವಿ. ಇಲ್ಲಿಂದ ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಹೋಗೋಣ ಅಂತ. ಆದರೆ ಈ ಹುಡುಗರದು ಫೋಟೋ ಸೆಷನ್ ಮುಗಿತಾನೆ ಇಲ್ಲ. ಆ್ಯಕ್ಚುಲಿ ನಾವಿಬ್ಬರು ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಕೇಸಲ್ಲಿ ಉಲ್ಟಾ ಆಗಿದೆ. ಯೂಶ್ವಲಿ ಹುಡುಗಿರು ಜಾಸ್ತಿ ಫೋಟೋಸ್ನ ಕ್ಲಿಕ್ ಮಾಡ್ಕೊತಾರೆ. ನಾವು ವೆಯ್ಟ್ ಮಾಡ್ತಾನೆ ಇದ್ದೀವಿ ಯಾವಾಗ ಇವ್ರ ಫೋಟೋ ಸೆಷನ್ ಮುಗಿಯುತ್ತೆ ಅಂತ. ಹಾಗೆ ನಾವಿವಾಗ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾಮಚಿಲುಮೆ ಡಿಯರ್ ಪಾರ್ಕ್ ಏನಿದೆಯಲ್ಲ ಅದರ ಹತ್ರ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಸಾಕಷ್ಟು ಮಂಗಗಳು ನೋಡೋಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಂಕೀಸ್ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿದೆ. ನನಗೆ ಆ್ಯಕ್ಚುಲಿ ಭಯ ಆಗ್ತಾ ಇದೆ, ಅಂದರೆ ಫೋನ್ ಏನಾದ್ರು ಕಿತ್ಕೊಂಡ್ಬಿಟ್ರೆ ಅಂತ ಹೇಳಿಬಿಟ್ಟು. ಕೆಲವು ಮಂಕೀಸ್ ಆ ಥರ ಮಾಡುತ್ತೆ. ಬಟ್ ಲಕ್ಕಿಲಿ ನಮ್ಗೆ ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ. ಯಾಕಂದರೆ ಆ ಮಂಗಗಳಿಗೂ ಅಷ್ಟೇ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಟೂರಿಸ್ಟ್ಗಳನ್ನೆಲ್ಲ ನೋಡೇ ಇರ್ತಾರೆ. ಅಂದರೆ ಯೂಶ್ವಲಿ ಇಲ್ಲಿ ಸಂಡೇಸ್ ತುಂಬ ಜನ ಬರ್ತಾರಲ್ಲ, ಹಾಗಾಗಿ ಅವುಗಳಿಗೂ ಒಂಥರ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಇಲ್ಲಿ ಯಾರೋ ಮಂಗಗಳಿಗೆ ಒಂದಿಷ್ಟು ತಿನ್ನೋದಕ್ಕೆ ಏನೋ ತಿಂಡಿ ತಿನಿಸೆಲ್ಲ ಕೊಟ್ಟಿದ್ದಾರೆ. ಮೇ ಬಿ ಬನಾನಾ ಎಲ್ಲ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ಇದು ಒಂಥರ ಡಿಫ್ರೆಂಟಾಗಿದೆ ನೋಡಿ, ಬೇರೆ ಥರನೇ ಇದೆ ಇದು. ಆ್ಯಂಡ್ ವಾಕೆಲ್ಲ ಮುಗಿಸ್ಕೊಂಡು ಇವಾಗ ನಾವು ವಾಪಸ್ ತುಮಕೂರು ಕಡೆಗೆ ಹೊರಟಿದ್ದೀವಿ. ಬಟ್ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಡಿಸೈಡ್ ಮಾಡಿದ್ದೀವಿ. ಸೊ ಬೆಳಗುಂಬ ರೋಡಲ್ಲಿ ಒಂದು ಸಿದ್ದೇಶ್ವರ ಹೋಟೆಲ್ ಅನ್ನೋದು ತುಂಬಾ ಫೇಮಸ್ ಅಂತೆ. ಇಲ್ಲಿ ಇಡ್ಲಿ ಮತ್ತು ವಡೆನ ತೊಗೊಂಡಿದ್ದೀವಿ. ಒಬ್ಬೊಬ್ಬರು ಒಂದೊಂದು ತಟ್ಟೆ ಇಡ್ಲಿ, ವಡೆ, ಹಾಗೆ ಒಂದು ಹಾಫ್ ಪ್ಲೇಟ್ ಮಶ್ರೂಮ್ ಬಿರಿಯಾನಿನ ತೊಗೊಂಡಿದ್ದೀವಿ ಟೇಸ್ಟ್ ಮಾಡೋಣ ಅಂತ. ಆ್ಯಂಡ್ ಡಿ ಡಿ ಹಿಲ್ಸಿಂದ ವಾಪಸ್ ಬರಬೇಕಾದ್ರೆ ನಾವು ಆ್ಯಕ್ಚುಲಿ ಅಲ್ಲೊಂದು ಪುಟ್ಟದಾಗಿ ಕಾರ್ಟ್ ಇಟ್ಕೊಂಡಿರೋದನ್ನು ನೋಡಿದ್ವಿ. ಅಂದರೆ ಮನೆಯಿಂದನೇ ಪ್ರಿಪೇರ್ ಮಾಡಿ ಬಂದಿದ್ದಾರೆ ಇವರೆಲ್ಲರೂ. ವರ್ಕಿಂಗ್ ಅಂತ ಅನಿಸುತ್ತೆ, ಎಂಪ್ಲಾಯೀಸು ಆ್ಯಕ್ಚುಲಿ. ಆ್ಯಂಡ್ ಬಿರಿಯಾನಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಅದ್ಭುತವಾಗಿತ್ತು. ನಮಸ್ಕಾರ, ಇದು ಹನುಮಂತು ಬಿರಿಯಾನಿ ಅಂತ ಹೊಸದಾಗಿ ಶುರು ಮಾಡಿದ್ದೀವಿ. ನಾವು ತುಮಕೂರು ಲೋಕಲಲ್ಲಿ ಬೆಳಗುಂಬ ರೋಡಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಇದು ಆ್ಯಕ್ಚುಲಿ ಸೆಕೆಂಡ್ ವೀಕು. ಓನ್ಲಿ ಸಂಡೇಸ್ ಅವೈಲೇಬಲು. ಇಟ್ಸ್ ಪ್ಯೂರ್ಲಿ ಹೋಮ್ ಮೇಡ್ ಟ್ರೆಡಿಷನಲ್ ಮೆಥಡ್ ಮಾಡ್ತಾ ಇರೋದು. ದಯವಿಟ್ಟು ಬನ್ನಿ, ಟೇಸ್ಟ್ ಮಾಡಿ, ಆಮೇಲೆ ನಿಮ್ಮ ರಿವ್ಯೂಸ್ ಕೊಡಿ. ಏನೇನು ಸಿಗುತ್ತೆ? ಈಗ ಇನಿಷಿಯಲಿ ನಾವು ಈಗ ಚಿಕನ್ ಬಿರಿಯಾನಿ ಮತ್ತು ಮಶ್ರೂಮ್ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಇನ್ ಫ್ಯೂಚರು ಅದರ್ ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ. ಸೊ ಹೋಮ್ ಮೇಡ್, ಪ್ಯೂರ್ಲಿ ಹೋಮ್ ಮೇಡ್. ಥ್ಯಾಂಕ್ ಯು. ಇವರೆಲ್ಲ ನಮ್ಮ ಕೊಲೀಗ್ಸು. ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ನಾವಿವಾಗ ತುಮಕೂರಿಗೆ ವಾಪಸ್ ಬಂದಿದ್ದೀವಿ. ನೀವೇನಾದರೂ ಡಿ ಡಿ ಹಿಲ್ಸಿಗೆ ಹೋಗ್ತಾ ಇದ್ದರೆ ಬೆಳಗುಂಬ ರೋಡಲ್ಲಿ ಖಂಡಿತವಾಗ್ಲೂ ಹನುಮಂತು ಬಿರಿಯಾನಿನ ಟ್ರೈ ಮಾಡಿ. ಅಲ್ಲಿ ಮಶ್ರೂಮ್ ಮತ್ತು ಚಿಕನ್ ಬಿರಿಯಾನಿ ಸಿಗುತ್ತೆ. ಆ್ಯಂಡ್ ಸಂಡೇಸ್ ಮಾತ್ರ ಓಪನ್ ಇರುತ್ತೆ. ನಾವು ಸದ್ಯಕ್ಕೆ ಮನೆ ಹತ್ರ ಬಂದಿದ್ದೀವಿ. ಆ್ಯಂಡ್ ಮಧ್ಯಾಹ್ನಕ್ಕೆ ನಾನು ಒಂದು ಚಿಲ್ಲಿ ಚಿಕನ್ನ ರೆಡಿ ಮಾಡಿದ್ದೀನಿ. ಇದು ನಮ್ಮ ಅತ್ತೆಯ ರೆಸಿಪಿ. ಸೊ ನಾನು ಕೇಳಿಕೊಂಡು ತಿಳ್ಕೊಂಡಿದ್ದೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು.
ಆ್ಯಂಡ್ ಚಿಕನ್ ಕಬಾಬ್ಗೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಮ್ಯಾರಿನೇಷನ್ ಮಾಡಿಟ್ಟಿದ್ದೀನಿ. ಅಟ್ಲೀಸ್ಟ್ 1/2 hour to 1 hour ಅದು ಮ್ಯಾರಿನೇಟ್ ಆದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆವಾಗ ಡೀಪ್ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ಗೆ ನಾನು ಅದನ್ನು ರೆಡಿ ಮಾಡಿಟ್ಟಿದ್ದೀನಿ. ಮೊದಲೇ ರೆಡಿ ಮಾಡಿಟ್ಟಿದ್ದೆ. ಅದಾದಮೇಲೆ ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಚಿಕನ್ ಸಾಂಬಾರು ಕೂಡ ಮಾಡಿದ್ದೀನಿ. ಇದು ಯಾವುದ್ರದ್ದು ರೆಸಿಪಿನ ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ, ಬಿಕಾಸ್ ಅಷ್ಟೊಂದು ಟೈಮು ಇರಲಿಲ್ಲ. ಆ್ಯಂಡ್ ನಾವು ಬಂದಿದ್ದೆ 10:30 ಆಗಿತ್ತು. ತುಂಬ ಟಯರ್ಡಾಗಿ ಹೋಗ್ಬಿಟ್ಟಿತ್ತು, ಅಷ್ಟು ಬಿಸಿಲಿತ್ತಲ್ಲ. ಹಾಗಾಗಿ ನಾನು ವೀಡಿಯೋನ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನು ಖಂಡಿತವಾಗ್ಲೂ ರೆಸಿಪಿಗಳದ್ದು ವೀಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ. ಸದ್ಯಕ್ಕೆ ಇವಾಗ ರಾಗಿ ಮುದ್ದೆನ ಮಾಡೋದಕ್ಕೆ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಹಿಟ್ಟಾಕಿ ಸ್ವಲ್ಪ ಚೆನ್ನಾಗಿ ಬೇಯಬೇಕದು. ನೀಟಾಗಿ ಎಲ್ಲ ಬೆಂದಮೇಲೆ ರಾಗಿ ಮುದ್ದೆನ ಕಟ್ಟಬೇಕು. ಸೊ ಇದೂ ಅಷ್ಟೇ, ನಾನು ಮದುವೆ ಆದಮೇಲೆ ಕಲ್ತಿರೋದು. ನಂಗೆ ಮುಂಚೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ರಾಗಿ ಮುದ್ದೆ. ಆ್ಯಂಡ್ ಇವನ್ ತಿನ್ನೋದಕ್ಕೂ ಅಷ್ಟು ಕರೆಕ್ಟಾಗಿ ಬರ್ತಿರಲಿಲ್ಲ. ಆ್ಯಂಡ್ ಫೈನಲಿ ಫುಡ್ ಪ್ರಿಪೇರ್ ಮಾಡಿದ್ದೀನಿ. ರಾಗಿ ಮುದ್ದೆ, ಚಿಕನ್ ಸಾಂಬಾರ್, ಚಿಕನ್ ಕಬಾಬ್, ರೈಸ್ ಹಾಗೆ ಚಿಲ್ಲಿ ಚಿಕನ್, ಜೊತೆಗೆ ಒಂದಿಷ್ಟು ಸ್ಯಾಲಡ್ನೂ ಇಟ್ಕೊಂಡಿದ್ದೀವಿ. ಕುಕುಂಬರ್ ಸ್ಲೈಸಸ್ ಹಾಗೆ ಆನಿಯನ್ ಸ್ಲೈಸಸ್ನ. ನಿಮ್ಮ ಮನೇಲಿ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿ. ಸದ್ಯಕ್ಕೆ ನಾನಿವಾಗ ನನ್ನ ಹಸ್ಬೆಂಡ್ಗೆ ಊಟನ ಹಾಕ್ಕೊಡ್ತಾ ಇದ್ದೀನಿ. ಅದಾದಮೇಲೆ ನಾನಿವಾಗ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಚಿಕ್ಕ ಸೈಜೇ ತೊಗೊಳ್ಳೋದು ಮುದ್ದೆ, ಬಿಕಾಸ್ ಐ ಆಮ್ ನಾಟ್ ಸೋ ಮಚ್ ಯೂಸ್ ಟು ದ್ಯಾಟ್. ಆ್ಯಂಡ್ ಬರಬೇಕಾದ್ರೆ ಹ್ಯಾಂಗ್ಯೋ ಐಸ್ ಕ್ರೀಮ್ನ ತಂದಿದ್ವಿ, ಮ್ಯಾಂಗೋ ಫ್ಲೇವರ್. ಇದು ಮೀಡಿಯಮ್ ಫ್ಯಾಟ್ ಐಸ್ ಕ್ರೀಮ್ ಅಂತ ಬರ್ತಿದೆ. ಆ್ಯಕ್ಚುಲಿ ಬಂದ ತಕ್ಷಣವೇ ನಾವು ಓಪನ್ ಮಾಡಿ ತಿಂದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಇದು ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್. ರಿಯಲ್ಲಾಗೆ ಮ್ಯಾಂಗೋ ತಿಂತಿದ್ದೀವೇನೋ ಅನ್ನೋ ಥರ ಫೀಲ್ ಬರುತ್ತೆ. ಸೊ ಊಟ ಆದಮೇಲೂ ಒಂದು ಸ್ವಲ್ಪ ತಿನ್ನೋಣ ಅಂತ ಹೇಳಿಬಿಟ್ಟು ನೋಡಿ ಯಾವ ಥರ ಇದೆ ಅಂತ. ಲೈಟ್ ಎಲ್ಲೋ ಇದೆ ಅಷ್ಟೇ. ಊಟ ಎಲ್ಲ ಆದಮೇಲೆ ಸಂಜೆ ಕಾಫಿ ಅಥವಾ ಟೀಗೆ ಹಾಲನ್ನ ಕಾಯಿಸಿ ಇವಾಗಲೇ ರೆಡಿ ಮಾಡಿಡ್ತಾ ಇದ್ದೀನಿ. ಒಂದು ಸಜೆಷನ್ ಅಥವಾ ಟಿಪ್ ಕೊಡಬೇಕು ಅಂತ ಅನಿಸ್ತಿದೆ. ಏನಪ್ಪ ಅಂತ ಅಂದರೆ, ಹಾಲು ಕಾಯಿಸಿದಾಗ ತಕ್ಷಣ ನೀವು ಪ್ಲೇಟ್ನ ಮುಚ್ಚಬೇಡಿ. ಆವಾಗ ಕೆನೆ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಹೊತ್ತು ಹೋಗಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಪ್ಲೇಟ್ನ ಮುಚ್ಬೋದು. ಆ್ಯಂಡ್ ಇವಾಗ ನಾನು ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಈವ್ನಿಂಗ್ ಟೈಮ್ ಆಗಿದೆ. ಆ್ಯಂಡ್ ಹೊರಗಡೆ ಹೋಗೋಣ ಅಂತ ತುಮಕೂರಲ್ಲಿ ಹೈಸ್ಕೂಲ್ ಫೀಲ್ಡಲ್ಲಿ IPL ಫ್ಯಾನ್ ಪಾರ್ಕ್ ನಡೀತಾ ಇದೆ. ನನ್ನ ಎಲೆಕ್ಟ್ರಿಕ್ ಸ್ಕೂಟಿಲಿ ಅಷ್ಟೊಂದು ಚಾರ್ಜ್ ಇರಲಿಲ್ಲ, ಅದಕ್ಕೆ ಚಾರ್ಜಿಂಗ್ ಹಾಕಿದ್ದೆ. ಇವಾಗ ಆಲ್ಮೋಸ್ಟ್ ಆಗಿದೆ, 97-98% ಆಗಿದೆ. ಆಫ್ ಮಾಡಿದ್ದೀನಿ. ಆ್ಯಂಡ್ ಓಲಾ S1 Pro ತುಂಬಾ ಪ್ರಾಬ್ಲಮ್ ಕೊಡ್ತಿದೆ ಇವಾಗಂತೂ. ಹಾಗೆ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 7:30 ಆಗಿದೆ. ಆ್ಯಂಡ್ ತುಮಕೂರಿನ ಹೈಸ್ಕೂಲ್ ಫೀಲ್ಡಲ್ಲಿ IPL ಒಂದು ಬಿಗ್ ಸ್ಕ್ರೀನ್ ಇದು ನಡೀತಾ ಇದೆ, ಏನಂತಾರೆ ಫ್ಯಾನ್ ಪಾರ್ಕ್ 2025 ನಡೀತಾ ಇದೆ. ಸೊ ಅದನ್ನು ನೋಡೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಬಂದಿದ್ದೀವಿ. ಬೆಳಿಗ್ಗೆ ಫ್ರೆಂಡ್ಸ್ ಜೊತೆಗೆ ವಾಕಿಂಗ್ ಹೋಗಿದ್ವಲ್ಲ, ಅವರಿಬ್ಬರು, ನಾನು ನನ್ನ ಹಸ್ಬೆಂಡ್ 4 ಜನ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಇವತ್ತು ಹೆಚ್ಚು ಕಮ್ಮಿ 7,000 to 8,000 ಪೀಪಲ್ ಬಂದಿದ್ದಾರೆ ಅಂತ. ಲಕ್ಕಿ ಡ್ರಾ ಏನಾದರೂ ವಿನ್ ಆದರೆ ಸೈನ್ ಮಾಡಿರೋ ಜರ್ಸಿ ನಮಗೆ ಸಿಗುತ್ತಂತೆ. ಸೊ ಅಷ್ಟು ಜನರಲ್ಲಿ ಯಾರಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ತುಂಬ ಜನ ಕಿರ್ಚಾಡ್ತಿದ್ರು RCB ಅಂತ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಜಾಗ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾನು ಸ್ವಲ್ಪ ಬಂದಿದ್ದು ಲೇಟ್ ಆಯಿತು. ಆ್ಯಂಡ್ ಈ ಒಂದು ಬ್ಯಾಂಡ್ನ ಹಾಕಿದ್ದಾರೆ, ಲೇಡೀಸ್ಗೆ ಪಿಂಕ್, ಜೆಂಟ್ಸ್ಗೆ ಗ್ರೀನ್ ಕಲರ್ ಬ್ಯಾಂಡು. ಹಾಗೆ ಎಲ್ಲರೂ ಅಷ್ಟೇ RCB ಅಂತ ಕಿರ್ಚಾಡ್ತಿದ್ರು. ನಾವು ಅಷ್ಟೇ ಜೋರಾಗಿ RCB ಅಂತ ಕಿರ್ಚಾಡ್ತಿದ್ವಿ, ಸಪೋರ್ಟ್ ಮಾಡ್ತಿದ್ವಿ. ಸರ್, ಇಷ್ಟೊಂದು ಜನ ಒಂದ್ ಕಡೆ ಸೇರಿದೀವಿ, ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ವಂಡರ್ಫುಲ್. ಸಡನ್ನಾಗಿ ಮಳೆ ಬಂದುಬಿಡ್ತು. ಹಾಗಾಗಿ ಮನೆಗೆ ಬಂದು ಮ್ಯಾಚ್ನ ಕಂಟಿನ್ಯೂ ಮಾಡಬೇಕಾಯಿತು. ಫುಲ್ ಒದ್ದೆ ಆಗಿಬಿಟ್ಟಿದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.